ನಮ್ಮ ಕಣ್ಣಿಗೆ ಆಗಾಗ ಈ ರೀತಿ ಕಾಲಿಗೆ ಕಪ್ಪು ದಾರವನ್ನ ಕಟ್ಕೊಂಡಿರೋಂತ ಮಹಾನ್ ಭಾವರು ಕಾಣಿಸ್ತಿರ್ತಾರ. ಸೊ ಅವ್ರು ಯಾಕೆ ಈ ರೀತಿ ಕಾಲಿಗೆ ದಾರವನ್ನ ಕಟ್ಕೊಂಡಿರ್ತಾರೋ ನೋಡೋಣ. ಅಂಡ್ ಈ ಪ್ರಪಂಚದಲ್ಲಿ ಅತ್ಯಂತ ಒಳ್ಳೆಯ ಸ್ಕಿನ್ ಯಾರಿಗಿರುತ್ತಂತ ಕೇಳಿದ್ರೆ ಯಾರೇ ಆಗ್ಲಿ ಕೊರಿಯನ್ಸ್ ಅಂತಾರ. ಸೊ ಇವರ ಸ್ಕಿನ್ ಯಾಕಿಷ್ಟು ಚಂದವಾಗಿರುತ್ತೋ ಗೊತ್ತಾ, ಇದ್ರ ಬಗ್ಗೆನೂ ಹೇಳ್ತೀನಿ. ಸೊ ವಿಡಿಯೋನೆಲ್ಲ ಸ್ಕಿಪ್ ಮಾಡದೆ ನೋಡಿ. ಇನ್ನ ಹಾಯ್ ಹಲೋ ಅಂಡ್ ವೆಲ್ಕಮ್ ಟು MM ಫ್ಯಾಕ್ಟ್ಸ್. ಸೊ ನಮ್ ವೆಹಿಕಲ್ ಗಿರೋ ನಂಬರ್ ಪರ್ಪಸ್ ಏನು ಅಂತ ನಮಗ್ ಗೊತ್ತು, ಬಟ್ ಈ ಟ್ರೈನ್ ಬೋಗಿಗೆ ಈ ರೀತಿಯ ನಂಬರ್ ಇರೋದರ ಪರ್ಪಸ್ ಏನು ಅಂತ ಗೊತ್ತಾ? ಸೊ ಈ ರೀತಿಯ 5 ನಂಬರ್ಸ್ ಇರೋದಕ್ಕೆ ರೀಸನ್ ಏನಂದ್ರೆ ಹ್ಯಾಪಿ ಬರ್ಡೇ. ಐ ಮೀನ್ ಆ ಬೋಗಿ ತಯಾರು ಮಾಡಿರುವಂತ ಇಯರ್ ಆಫ್ ಮ್ಯಾನುಫ್ಯಾಕ್ಚರಿಂಗ್. ಫಾರ್ ಎಕ್ಸಾಂಪಲ್ 04052 ಅಂದ್ರೆ 2004ರದ್ದು. ಅಂಡ್ ಇಲ್ಲಿ 98 ಇಂದ ಸ್ಟಾರ್ಟ್ ಆಗಿದೆ ಅಂದ್ರೆ ಆ ಬೋಗಿ 1998ರಲ್ಲಿ ತಯಾರಾಗಿದೆ ಅಂತ ಅರ್ಥ. ಹಾಗೆ 0012 025 ಈ ನಂಬರ್ಸ್ AC ಕ್ಲಾಸಸ್ ಅಂಡ್ 4012 600 ವರೆಗೂ ಜನರಲ್ ಸೆಕೆಂಡ್ ಕ್ಲಾಸ್. ಸೊ ಈ ಚಾರ್ಟ್ ಅಲ್ಲಿ ಇರೋ ಹಾಗೆ ಇಡೀ ಪ್ರಪಂಚದಲ್ಲೇ ಅತ್ಯಂತ ಸುಂದರವಾದ ಸ್ಕಿನ್ ಅನ್ನ ಹೊಂದಿರುವಂತ ಜನ ಯಾರಂದ್ರೆ ಅಫ್ಕೋರ್ಸ್ ಕೊರಿಯನ್ಸೇ ಅಂತಾರೆ. ಸೊ ಇವರು ಯಾಕಿಷ್ಟು ಬಿಳಿಯ ಚರ್ಮವನ್ನ ಹೊಂದಿದ್ದಾರೆ ಅಂಡ್ ಅದರ ಸೀಕ್ರೆಟ್ ಏನು ಅಂತ ನೋಡೋದಾದ್ರೆ ರೈಸ್ ವಾಟರ್. ಎಸ್, ಅಪ್ಲೈಯಿಂಗ್ ರೈಸ್ ವಾಟರ್. ಆ ಅನ್ನವನ್ನ ನೆನೆಸಿರುವಂತ ನೀರನ್ನ ಅವರ ಒಂದು ಮುಖಕ್ಕೆ ಹಚ್ಕೊಳ್ತಾರೆ. ದಿಸ್ ಇಸ್ ದ ಏನ್ಸಿಯಂಟ್ ಮೆಥಡ್ ಆಫ್ ಕೊರಿಯನ್ ಪೀಪಲ್ಸ್. ಹೀಗ್ ಮಾಡೋದ್ರಿಂದ ಗ್ಲೋಯಿಂಗ್ ಅಂಡ್ ಬ್ರೈಟ್ ಸ್ಕಿನ್ ಅನ್ನ ಪಡಿತಾರೆ. ಅಂಡ್ ಹಾಗೆ ಮೋರ್ ಓವರ್ ಈ ರೈಸ್ ವಾಟರ್ ಟೆಕ್ನಿಕ್ ಅನ್ನ ಅಲ್ಲಿ ಸೆಲೆಬ್ರಿಟೀಸ್ ಕೂಡ ಫಾಲೋ ಮಾಡ್ತಿದ್ದಾರೆ ಅಂತ. ಯಾಕಂತ ಕೇಳೋದಾದ್ರೆ ಆ ರೈಸ್ ವಾಟರ್ ತುಂಬಾ ಒಳ್ಳೆಯ ಗುಡ್ ಎಫೆಕ್ಟಿವ್ ರಿಸಲ್ಟ್ ಅನ್ನ ಕೊಡುತ್ತಂತೆ. ಬಟ್ ಈ ಟೆಕ್ನಿಕ್ ಅನ್ನ ನಮ್ಮಲ್ಲಿ ಯಾರ್ಯಾರು ಟ್ರೈ ಮಾಡಿದಾರೋ ಇಲ್ವಾ ಟ್ರೈ ಮಾಡ್ತಿದಾರೋ ಗೊತ್ತಿಲ್ಲ. ಬಟ್ ನಿಜಕ್ಕೂ ಆ ರೈಸ್ ವಾಟರ್ ಟೆಕ್ನಿಕ್ ಯೂಸ್ ಮಾಡಿದ್ರೆ ನಿಜವಾಗ್ಲೂ ಸ್ಕಿನ್ ಅನ್ನೋದು ಬ್ರೈಟ್ ಆಗುತ್ತಾ? ನಿಜವಾಗ್ಲೂ ಸ್ಕಿನ್ ಅನ್ನೋದು ಬ್ರೈಟ್ ಆಗುತ್ತಾ ಏನೋ ಗೊತ್ತಿಲ್ಲ. ಸೊ ನಿಮ್ಮಲ್ಲಿ ಯಾರಾದ್ರೂ ಟ್ರೈ ಮಾಡ್ತೀರಾ ಏನೋ ಕಮೆಂಟ್ ಮಾಡಿ. ನಿಮ್ಮಲ್ಲಿ ತುಂಬಾ ಜನ ಈ ರೀತಿ ಕಾಲಿಗೆ ದಾರವನ್ನ ಕಟ್ಕೊಂಡಿರೋಂಥವ್ರನ್ನ ನೋಡೇ ಇರ್ತೀರಾ. ಸೊ ಯಾಕೆ ಹೀಗೆ ಕಟ್ಕೋತಾರೆ ಗೊತ್ತಾ? ಇದಕ್ಕೊಂದು ಲಾಜಿಕಲ್ ಪರ್ಪಸ್ ಕೂಡ ಇದೆಯಂತೆ. ಅಕಾರ್ಡಿಂಗ್ ಟು ಸ್ಪಿರಿಚುವಲ್ ಪರ್ಪಸ್. ಇದ್ರ ಪ್ರಕಾರ ನಮ್ಮ ಸುತ್ತಮುತ್ತಲಿನಲ್ಲಿರುವ ನೆಗೆಟಿವ್ ಎಫೆಕ್ಟ್ ಅನ್ನ ದೂರ ಮಾಡ್ತಾ ಆ ಬ್ಲಾಕ್ ಕಲರ್ ಅನ್ನೋದು ನಮಗ್ ಪಾಸಿಟಿವ್ ಪವರ್ ಅನ್ನ ತರುತ್ತಂತೆ. ಅಂಡ್ ಹಾಗೆ ಈ ರೀತಿ ಕಾಲಿಗೆ ದಾರವನ್ನ ಕಟ್ಕೊಳ್ಳೋದ್ರಿಂದ ನಮ್ಗೆ ಯಾವುದೇ ರೀತಿಯ ದೃಷ್ಟಿ ಆಗದಂತ ತಡೆಯುತ್ತಂತ ಹೇಳ್ತಿದ್ದಾರೆ. ನೀವು ನೋಡಿರೋ ಹಾಗೇನೆ ಈ ಒಂದು ಸೊಳ್ಳೆಗಳಿಂದ ಕೆಲವರು ಮಾತ್ರನೇ ಹೀಗೆ ಕಚ್ಚಿಸ್ಕೊಳ್ತಾರೆ. ಬಟ್ ಇನ್ನು ಕೆಲವರಿಗೆ ಆ ಸೊಳ್ಳೆಗಳು ಕಚ್ಚೋದು ಇಲ್ಲ. ಅಂದ್ರೆ ಆ ಮಸ್ಕಿಟೋಸ್, ಆ ಸೊಳ್ಳೆಗಳು ಯಾರನ್ನ ಟಾರ್ಗೆಟ್ ಮಾಡ್ತಾವೋ ಅವ್ರನ್ನ ಮಾತ್ರನೇ ಕಚ್ಚೋದು. ಅಂದ್ರೆ ಅಸಲಿಗೆ ಯಾಕೆ ಹೀಗೆ ಅಂತ ನೋಡಿದ್ರೆ ಇಲ್ಲಿ ಕೆಲವೊಂದು ರೀಸನ್ಸ್ ಇದಾವೆ. ಈ ಮಸ್ಕಿಟೋಸ್ ಅತಿ ಹೆಚ್ಚು ಈ ಓ ಟೈಪ್ ಆಫ್ ಬ್ಲಡ್ ಇರೋರನ್ನೇ ಟಾರ್ಗೆಟ್ ಮಾಡ್ತಾವಂತೆ. ಅವು ಮತ್ತೆ ಮತ್ತೆ ಟೈಪ್ ಎ ಬ್ಲಡ್ ಇರೋರ್ಗಿಂತ ಆ ಓ ಬ್ಲಡ್ ಇರೋರನ್ನೇ ಕಚ್ತಾವಂತೆ. ಅಂಡ್ ಹಾಗೆ ಅವು ಕಚ್ಚೋದಕ್ಕೆ ಇನ್ನೂ ಕೆಲವೊಂದು ರೀಸನ್ಸ್ ಏನಂದ್ರೆ ನಿಮ್ಮ ಬಾಯಿಂದ ಬರುವಂತಹ ಬ್ರೀತಿಂಗ್ ಸ್ಮೆಲ್ ಅಂಡ್ ಬಾಡಿ ಹೀಟ್. ಹಾಗೆ ನಿಮ್ಮ ಚರ್ಮದ ಮೇಲೆ ಯಾವುದಾದರೂ ಬ್ಯಾಕ್ಟೀರಿಯಾ ಐ ಮೀನ್ ಡಸ್ಟ್ ಪಾರ್ಟಿಕಲ್ಸ್ ಇದ್ರೆ ಆಗ ಸೊಳ್ಳೆಗಳು ಬೈಟ್ ಮಾಡ್ತಿರ್ತಾವಂತೆ. ಸೊ ಇದು ಇವತ್ತಿನ ವಿಡಿಯೋ ಇನ್ಫಾರ್ಮೇಟಿವ್ ಆಗಿ ಅನ್ಸಿದ್ರೆ ಜಸ್ಟ್ ಒಂದು ಲೈಕ್ ಮಾಡಿ. ಅಂಡ್ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬೇಕಂದ್ರೆ ಈ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆಲ್ ಅಲ್ಲಿ ಇಟ್ಕೊಳ್ಳಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.